ಇದು ರಫಿಂಗ್ ಆಗುತ್ತೆ ಇದು. ಮತ್ತು ಇದು ನೀಡಲ್ ಪೊಸಿಷನ್ನು, ಇದು 1 to 1/2. ಇದು ಇಟ್ಕೊಂಡ್ರೆ SP ಚಿಕ್ಕ ಬರುತ್ತೆ, ಆಮೇಲೆ ದೊಡ್ಡದಾಗುತ್ತೆ ನೋಡಿ. ಈ ಬಟನ್ನು SP ಚಿಕ್ಕ 1.5 ಅಂದರೆ ಅರ್ಧ ಸ್ಟಿಚ್ಚು, ಹಾಫು ಇರೋದ್ರಲ್ಲಿ ಅರ್ಧ ಸ್ಟಿಚ್ ಬರುತ್ತೆ. ಇದು ಬ್ಯಾಕ್ ಟ್ಯಾಕ್ ಆಗುತ್ತೆ ಇದು ನೋಡಿ. ಮತ್ತು ಇದು ಇನ್ನೊಂದು ಏನು ಫೆಸಿಲಿಟೀಸ್ ಅಂದರೆ ಮಿಷೀನು ಪೆಡಲ್ ಲಿಫ್ಟ್ ಮಾಡಿದ್ರೆ ಲಿಫ್ಟ್ ಆಗುತ್ತೆ. ಆಮೇಲೆ ನೀ ಲಿಫ್ಟರ್ ಕೂಡ ಇದೆ ಇಲ್ಲಿ. ಇದರಲ್ಲೂ ನೀವು ಎತ್ತಬೋದು, ಪೆಡಲಲ್ಲೂ ಹಿಂಗೆ ಎತ್ತಬೋದು. ಆಮೇಲೆ ಅಟ್ ದಿ ಎಂಡ್ ಆಫ್ ದಿ ಡೇ ಇದನ್ನು ಹಿಂಗೆ ರಫ್ ಮಾಡಿ ತೆಗೆದ್ರೆ ಟ್ರಿಮ್ ಆಗುತ್ತೆ. ದಿಸ್ ಈಸ್ ವಾಟ್ ನ್ಯೂ ಮಿಷಿನ್. ಇದು ನೋಡಿ, ಬೋರ್ಡ್ ನೋಡಿ ಫ್ರೆಂಡ್ಸ್. ಬೋರ್ಡಲ್ಲಿ ಇದು ಬಂದು ನಿಮಗೆ SPI ದೊಡ್ಡದು ಮಾಡುತ್ತೆ. ಈಗ ರೆಗ್ಯುಲೇಟರ್ ಇಲ್ಲ ಇಲ್ಲಿ, ನೋ ರೆಗ್ಯುಲೇಟರ್ ಫಾರ್ ದಿಸ್ ಮಿಷಿನ್. ಇದು ಬೋರ್ಡಲ್ಲೇ ನಿಮಗೆ SPI ದೊಡ್ಡದು ಮಾಡುತ್ತೆ ನೋಡಿ. ಅದು ತೋರಿಸ್ತೀನಿ SPIನ. ವೇಸ್ಟ್ ಕೊಡಿ, ಪಾಸ್ ಮಾಡಿ. ಇದು ನೋಡಿ ಮೈನಸ್ ಆಗ್ತಾಯಿದೆ ಫ್ರೆಂಡ್ಸ್, ಇದು ಮೈನಸ್ ಆಗ್ತಾಯಿದೆ. SPI ಬಂದು ಇದು ಮೈನಸ್ ಆಗ್ತಾಯಿದೆ. ಇವಾಗ ನೋಡಿ, ಇದನ್ನು ನಾನು 1ಗೆ ಇಟ್ಟಿದ್ದೀನಿ. 1ಗೆ ಇಟ್ಟರೆ SPI ಎಷ್ಟು ಬರುತ್ತೆ ನೋಡಿ ಫ್ರೆಂಡ್ಸ್. SPI ಎಷ್ಟು ಚಿಕ್ಕ ಬಂದಿದೆ. ಈಗ ಅದನ್ನೇ ನಾನು ರೈಸ್ ಮಾಡ್ತೀನಿ. ಇದನ್ನು ನಾನು 3 ಮಾಡ್ತೀನಿ, 2.5 ಮಾಡಿದ್ದೀನಿ. ಇವಾಗ ನೋಡಿ SPI ಎಷ್ಟು ದೊಡ್ಡದು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು 2.5 ಡಿಸ್ಪ್ಲೇಯಲ್ಲಿ ಎಷ್ಟು ಇಟ್ಟಿದ್ದೀನಿ, 2.5 ಇಟ್ಟಿದ್ದೀನಿ. ನಿಮಗೆ SPI ಎಷ್ಟು ದೊಡ್ಡದು ಬರುತ್ತೆ. ಅದನ್ನೇ ನೀವು 3 ಮಾಡಿಕೊಂಡ್ರೆ 3.5 ಮಾಡಿದ್ದೀನಿ ನೋಡಿ. SPI ಎಷ್ಟು ದೊಡ್ಡದು ಬರುತ್ತೆ ನೋಡಿ. ಇದು ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಹೋಗುತ್ತೆ ಅಂದರೆ 5 ಹೋಗುತ್ತೆ, ಪರ್ ಇಂಚು 5. ಇಲ್ಲಿ ನೋಡಿ, ನೀವು ಅದನ್ನು ಲೆಕ್ಕ ಮಾಡ್ಬೋದು. ಪರ್ ಇಂಚು ನಿಮಗೆ 5 ಸ್ಟಿಚ್ಚು ಬರುತ್ತೆ. ದಿಸ್ ಈಸ್ ದಿ ಬೆಸ್ಟ್ ಮಿಷಿನ್ ದೇ ಹ್ಯಾವ್ ಲಾಂಚ್ಡ್ ನೌ ಇನ್ ಜಾಕ್ A4B ನ್ಯೂ ಸೀರೀಸ್ ಅರವೇ ಆಗಿದೆ. ಇದೆಲ್ಲ ನಮ್ಮ ಅಂಗಡಿಲಿದೆ, ದಯವಿಟ್ಟು ಬನ್ನಿ ತಗೊಳ್ಳಿ.